ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ಸಾಮಾನ್ಯವಾಗಿ ನಮ್ಮ ಭಾರತದಲ್ಲಿ ಒಬ್ಬ ಯುವಕನನ್ನ ಅಥವಾ ಯುವತಿಯನ್ನ, ಪುರುಷರನ್ನ, ಮಹಿಳೆಯರನ್ನ ಅಟ್ರಾಕ್ಟ್ ಮಾಡಬೇಕು, ತಮ್ಮತ್ತ ಸೆಳಿಬೇಕು ಅಂತಂದ್ರೆ ಜಾಸ್ತಿ ಅಂದ್ರೆ ಏನು ಮಾಡ್ತಾರೆ? ರಿಕ್ವೆಸ್ಟ್ ಮಾಡ್ತಾರೆ, ಕನ್ವಿನ್ಸ್ ಮಾಡ್ತಾರೆ, ಅವರ ಟೇಸ್ಟ್ಗೆ ತಕ್ಕಂತೆ ತಮ್ಮ ಬಟ್ಟೆಗಳ ಶೈಲಿಯನ್ನ, ತಮ್ಮ ಕಾಸ್ಟ್ಯೂಮನ್ನ ಎಲ್ಲ ಬದಲಾವಣೆ ಮಾಡ್ಕೊಳ್ತಾರೆ, ತುಂಬ ಫ್ಯಾಷನೇಬಲ್ ಆಗ್ತಾರೆ. ಅದು ಬಿಟ್ಟು ಇನ್ನು ಕೆಲವರಿಗೆ ಏನು ಮಾಡ್ತಾರೆ, ಜ್ಯೋತಿಷಿಗಳ ಮೊರೆ ಹೋಗ್ತಾರೆ. ಜ್ಯೋತಿಷಿಗಳ ಮೊರೆ ಹೋಗ್ಬಿಟ್ಟು ಏನು ಹೇಳ್ತಾರೆ, ಜ್ಯೋತಿಷಿ ಇಂತಹ ವ್ಯಕ್ತಿ ಅಂದರೆ ನಂಗೆ ಬಹಳ ಇಷ್ಟ, ಅಥವಾ ನಾನು ಅವರನ್ನು ನಾನು ಅಟ್ರಾಕ್ಟ್ ಮಾಡಬೇಕು ಅಂತ ಇದ್ದೀನಿ, ಏನಾದರೂ ಮಾರ್ಗವನ್ನು ಹುಡುಕಿ ಅಂತ ಹೇಳ್ತಾರೆ. ಸೊ ಅದು ಬಿಟ್ಟು ಅತಿ ಹೆಚ್ಚು ಅಂತಂದರೆ ತುಂಬ ಜನರು ಈ ಒಂದು ವಶೀಕರಣದ ಮೊರೆ ಹೋಗ್ತಾರೆ. ಹೌದು, ತುಂಬ ಜನರು ಏನೂ ಆಗೋದೇ ಇಲ್ಲ, ಕೊನೆಗೆ ವಶೀಕರಣನೇ ಒಂದಿದ್ದಾರೆ ಅಂತ ಹೇಳ್ಕೊಂಡು ಎಷ್ಟೋ ಜನರು ವಶೀಕರಣದ ಮೊರೆ ಹೋಗ್ತಾರಂತೆ. ಸೊ ಹೋಗಿ ಅವರು ಯಾರು ವ್ಯಕ್ತಿಗಳನ್ನ ಅಟ್ರಾಕ್ಟ್ ಮಾಡಬೇಕು ಅಂತ ಇರ್ತಾರೋ ಅವರು ಅಟ್ರಾಕ್ಟ್ ಆಗಿದಾರೋ ಇಲ್ವೋ ಅದು ನಮಗಂತೂ ಗೊತ್ತಿಲ್ಲ. ಬಟ್ ವಶೀಕರಣ ಕೂಡ ಒಬ್ಬರನ್ನ ತಮ್ಮತ್ತ ಸೆಳೆಯೋದಕ್ಕೂ ಕೂಡ ದಾರಿ ಅಂತ ತುಂಬ ಜನರು ಅಂತೆಕಂತೆಗಳು ಹೇಳ್ತಾರೆ. ಸೊ ಅದೇ ರೀತಿ ಚೀನಾದಲ್ಲಿ ಒಂದೇನಿದೆ, ಆನ್ಲೈನ್ ಕೋರ್ಸ್ ಬಂದುಬಿಟ್ಟಿದೆ. ಸೊ ಆ ಆನ್ಲೈನ್ ಕೋರ್ಸ್ ಏನು ಗೊತ್ತಾ, ಎಸ್ಪೆಷಲಿ ಮಹಿಳೆಯರಿಗೆ ಅಂತ ಮಾಡಿರುವಂಥ ಆನ್ಲೈನ್ ಕೋರ್ಸ್ ಇದು. ಹೌದು, ಏನಪ್ಪ ಹಾಗಾದರೆ ಎಜುಕೇಷನ್ ಪರ್ಪಸ್ ಆಗಿದೆಯಾ, ಅಥವಾ ಪುರುಷರಿಗೆ ಏನಾದರೂ ಎಜುಕೇಷನ್ ಕೊಡುವಂತಹ ಪರ್ಪಸ್ ಅಲ್ಲ, ಅಥವಾ ನಮ್ಮ ಕ್ಯಾರೆಕ್ಟರ್ನಲ್ಲಿ ಏನಾದರೂ ಬದಲಾವಣೆ ಆಗುವಂತಹ ನಿಟ್ಟಿನಲ್ಲಿ, ಅಥವಾ ನಮ್ಮ ಮಾನಸಿಕ ಖಿನ್ನತೆಗೆ ಒಳಗಾದವರಿಗೆ ಏನಾದರೂ ಫೀಲಿಂಗ್ಗಳನ್ನು ಡೆವಲಪ್ ಮಾಡುವಂತಹ ಕೆಲಸಕ್ಕೋಸ್ಕರನ ಈ ಒಂದು ಆನ್ಲೈನ್ ಕೋರ್ಸ್ ಅಂತಂದ್ರೆ ನೀವು ಅನ್ಕೋಬಹುದು. ಬಟ್ ಅದು ತಪ್ಪು. ಈ ಒಂದು ಚೀನಾದ ಆನ್ಲೈನ್ ಕೋರ್ಸ್ ಏನು ಗೊತ್ತಾ, ಚೀನಾದ ಆನ್ಲೈನ್ ಕೋರ್ಸ್ ಏನಪ್ಪ ಅಂತಂದರೆ ಪುರುಷರನ್ನು ಯಾವ ರೀತಿ ಅಟ್ರಾಕ್ಟ್ ಮಾಡಬೇಕು, ಯಾವ ರೀತಿ ಯಾವೆಲ್ಲ ಸ್ಟೆಪ್ಗಳನ್ನು ನಾವಿಲ್ಲಿ ಬಳಕೆ ಮಾಡಿ ಪುರುಷರನ್ನು ತಮ್ಮತ್ತ ಸೆಳಿಬಹುದು ಅಂತ ಆನ್ಲೈನ್ ಕೋರ್ಸ್ ಅಂತೆ ಇದು. ನಿಮಗೆ ಶಾಕ್ ಅಂತ, ಅದ್ರ ಜೊತೆಗೆ ಕಾಮಿಡಿ ಕೂಡ ಅನಿಸ್ಬೋದು, ಏನಪ್ಪ ಇಂತೆಂಥ ಕೋರ್ಸ್ಗಳೆಲ್ಲ ಈಗ ಬರ್ತಾ ಇದೆಯಲ್ವಾ ಅಂತ. ಬಟ್ ಇದು ನಿಜದ ಸಂಗತಿ. ಹಾಗಾದರೆ ಈ ಕೋರ್ಸ್ ತಂದವರು ಯಾರು ಅಂತ ನೋಡ್ತಾ ಹೋಗೋದಾದ್ರೆ, ಈ ಕೋರ್ಸ್ಗೆ ಯಾರಾದರೂ ಜಾಯಿನ್ ಆಗ್ತಿದ್ದಾರೆ ಅಂತ ನಿಮಗೆ ಪ್ರಶ್ನೆ ಇರ್ಬೋದು. ಸಾವಿರಾರು ಗಟ್ಟಲೆ ಮಹಿಳೆಯರು ಈ ಒಂದು ಕೋರ್ಸ್ಗೆ ಜಾಯಿನ್ ಆಗಿದ್ದಾರೆ. ಈ ಕೋರ್ಸನ್ನು ಮಾಡಿರುವಂತಹ ಯುವತಿಯ ಹೆಸರು, ಮಹಿಳೆಯ ಹೆಸರು ಝೋ ಯುವಾನ್ ಅಂತ. ಈಕೆಗೆ 40 ವರ್ಷ ವಯಸ್ಸು. ಈ ಹಿಂದೆ ಆಕೆ ತನ್ನ 20ರ ವಯಸ್ಸಲ್ಲಿ 25, 28ರವರೆಗೆ ಕೂಡ ಬ್ಯಾಂಕಿಂಗ್ನಲ್ಲಿ ಆಕೆ ಕೆಲಸ ಮಾಡ್ತಾ ಇರ್ತಾಳೆ. ಅದಾದಮೇಲೆ ಟಿಕ್ಟಾಕ್ ಅನ್ನುವಂಥದ್ದು ಬರುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ನೆಸ್ ಅನ್ನುವಂಥದ್ದು ಬರುತ್ತೆ. ಸೊ ಈಕೆ ಏನು ಮಾಡ್ತಾಳೆ, ಆನ್ಲೈನ್ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ಮಿಂಚೋದಕ್ಕೆ ಶುರು ಮಾಡ್ತಾಳೆ, ರೀಲ್ಸ್ ಮಾಡ್ತಾಳೆ, ಒಂದಷ್ಟು ಇನ್ಸ್ಪೈರ್ ಆಗುವಂಥ ಸ್ಟೇಟ್ಮೆಂಟ್ಗಳನ್ನ ಕೊಡುವುದು, ಅದ್ರ ಜೊತೆಗೆ ಫ್ಯಾಷನ್ ಬಗ್ಗೆ ಒಂದಷ್ಟು ಲೆಕ್ಚರ್ಸ್ಗಳನ್ನು ಕೊಡುವುದು, ಒಂದಷ್ಟು ಸಜೆಷನ್ಗಳನ್ನು ಕೊಡುವುದು ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಬರ್ತಾಳೆ. ಸೊ ಅದೇ ರೀತಿ ಈಕೆ ಏನು ಮಾಡ್ತಾಳೆ ಅಂತಂದರೆ, ಆಕೆ ಅಂದ ಚಂದವನ್ನು ವೃದ್ಧಿಸ್ತಾ ಬರ್ತಾಳೆ. ತುಂಬ ಜನರು ನಿಮ್ಮನ್ನು ನೋಡಿ ನಿಮ್ಮ ಫ್ಯಾನ್ ಆಗಿರೋದು ಕೂಡ ಉಂಟು. ಇದಕ್ಕೆ ಕಾರಣ ಏನು, ಹೀಗೆಲ್ಲ ಪ್ರಶ್ನೆ ಕೇಳಿದಾಗ ಆಕೆಗೊಂದು ಐಡಿಯಾ ಬರುತ್ತಂತ. ಏನಪ್ಪ ಅಂತಂದರೆ, ತುಂಬ ಜನರು ಮಹಿಳೆಯರಿಗೆ ಪುರುಷರನ್ನು ಅಟ್ರಾಕ್ಟ್ ಮಾಡುವಂಥದ್ದು ಹೇಗೆ ಅನ್ನುವಂಥದ್ದು ಗೊತ್ತಿರೋದಿಲ್ಲ. ಸೊ ಅಂಥವ್ರಿಗೆ ನಾನು ಯಾಕೆ ಒಂದು ಕೋರ್ಸ್ ಓಪನ್ ಮಾಡಬಾರ್ದು ಅಂತ ಹೇಳ್ಕೊಂಡು ಒಂದು ಕೋರ್ಸನ್ನು ಓಪನ್ ಮಾಡ್ತಾಳೆ. ಸದ್ಯಕ್ಕೆ ಈ ಯುವತಿ ಏನಿದ್ದಾಳೆ, ಈ ಮಹಿಳೆ ಏನಿದ್ದಾಳೆ, 40 ವರ್ಷದ ಝೋ ಯುವಾನ್ ಅನ್ನುವಂಥದ್ದು ಚೀನಾದಲ್ಲಿ ಭಾರಿ ಹಲ್ಚಲಿ ಎಬ್ಸಿದ್ದಾಳೆ. ಯಾಕಪ್ಪ ಅಂತ ಹೇಳ್ತಾ ಹೋಗ್ತೀನಿ. ಸೊ ಕೋರ್ಸ್ ಓಪನ್ ಆಗುತ್ತೆ. ಕೋರ್ಸ್ ಓಪನ್ ಆಗಿದ್ದ ಕೂಡಲೇ ಇಮಿಡಿಯೇಟ್ಲಿ ಸಾವಿರಾರು ಸಂಖ್ಯೆಯಲ್ಲಿ 10-20 ಸಾವಿರ ಮಹಿಳೆಯರು ಈ ಕೋರ್ಸಿಗೆ ಜಾಯಿನ್ ಆಗ್ತಾರೆ. ಕೋರ್ಸ್ ಓಪನ್ ಆಗಿರುವಂಥ ಒಂದಷ್ಟು ತಿಂಗಳಲ್ಲಿ ಆಕೆ ಕೋಟಿ ಆದಾಯವನ್ನು ಗಳಿಸ್ತಾಳೆ. ಟಿಲ್ ನೌ ಆಕೆ ಗಳಿಸಿರುವಂತಹ ಆದಾಯ ಎಷ್ಟು ಗೊತ್ತಾ, ಬರೋಬ್ಬರಿ 30,000 ಆದಾಯವನ್ನು ಆಕೆ ಗಳಿಸಿದ್ದಾರೆ. ಶಾಕ್ ಆಗಬಹುದು. ಎಂತೆಂಥ IT ಟೆಕ್ ಕಂಪನಿಗಳಲ್ಲಿ ಕೆಲಸ ಮಾಡೋರ್ಗೂ ಕೂಡ ತಿಂಗಳುಗಳಲ್ಲಿ ಇಷ್ಟು 30-40 ಕೋಟಿ ದುಡಿಯೋಕ್ಕಾಗಲ್ಲ. ಬಟ್ ಈಕೆ ಬರೋಬ್ಬರಿ ಒಂದು ಕೋರ್ಸಿಂದಾಗಿ 30 ಕೋಟಿ ಆದಾಯವನ್ನು ಗಳಿಸಿದಾಳೆ. ಸೊ ಆದಾಯ ಗಳಿಸಿರೋದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಚೀನಾದಲ್ಲಿ ಭಾರಿ ಹಲ್ಚಲಿ ಎಬ್ಬಿಸ್ತಾ ಇದೆ. ಯಾಕಂದರೆ ಪುರುಷರನ್ನ ಅಟ್ರಾಕ್ಟ್ ಮಾಡುವಂಥ ಒಂದು ಕೋರ್ಸ್ಗೆ ಎಷ್ಟು ಜನ ಮಹಿಳೆಯರು ಸೇರಿರ್ಬಹುದಪ್ಪ, ಇಷ್ಟೊಂದು ದುಡ್ಡು ಕೊಟ್ಟು ಪುರುಷರನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಅಂತಲೇ ಇಷ್ಟು ದುಡ್ಡನ್ನು ಇನ್ವೆಸ್ಟ್ ಮಾಡ್ತಿದಾರಲ್ಲ ಮಹಿಳೆಯರು ಅಂತ ತುಂಬ ಜನರು ಶಾಕಿಗೆ ಒಳಗಾಗಿದ್ರೆ. ಇನ್ನೂ ಒಂದು ಕಡೆ ಶಾಕಿಂಗ್ ನ್ಯೂಸ್ ಏನಪ್ಪ ಅಂತಂದರೆ, ಈಗ ಅಲ್ಲಿನ ಕೆಲ ತನಿಖಾ ಸಂಸ್ಥೆಗಳು ತನಿಖೆಗೆ ಇಳಿದು ಬಿಟ್ಟಿದೆ ಈಕೆಯ ವಿರುದ್ಧವಾಗಿ. ಯಾಕೆಗೆ ಒಂದು ಕೋರ್ಸನ್ನು ತಂದ್ಲು, ಹೇಗೆ ಕೋರ್ಸನ್ನು ಡೆವಲಪ್ ಮಾಡ್ತಾ ಬಂದ್ಲು, ಏನೆಲ್ಲ ಟೀಚ್ ಮಾಡ್ತಾ ಇದ್ಲು, ಅದ್ರ ಜೊತೆಗೆ 30 ಕೋಟಿ ಹಣವನ್ನು ಈಕೆ ಯಾವ ರೀತಿ ಪಡ್ಕೊಂಡ್ಲು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ತನಿಖೆ ಆಗ್ತಿದೆ. ಬಟ್ ಓವರ್ ಆಗಿ ನೋಡ್ತಾ ಹೋಗೋದಾದ್ರೆ ಎಂತೆಂಥೋ ಕೋರ್ಸ್ಗಳು ಬಂದಿದೆಯಲ್ಲ ಅಂತ ನೆಟ್ಟಿಗರು ಕಾಮಿಡಿಯಾಗಿ ರಿಯಾಕ್ಟ್ ಮಾಡ್ತಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.